ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಮಂಜುನಾಥ್ ವಾಯ್ ಮತ್ತು ತಂಡದವರಿಂದ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಂ 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 ಗಜವದನ ಹೇ ರಂಭಾ ವಿಜಯ ಧ್ವಜ ಶತರ ವಿರತಿಕಾ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರ ವಿರತಿಕಾ ಏಕದಂತ ವೈ ಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯಲಾಕಾಂತ ಏಕದಂತ ವೈ ಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯಲಾಕಾಂತ ಗಜವದನ ಹೇ ರಂಭಾ ಮೂಷಿಕಾ ಸರ್ವಭೂಷ ಮೂಷಿಕಾ ಸರ್ವಭೂಷ ಅಡಿಗಡಿಗೆ ನಿಮ್ಮನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿಮ್ಮನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶ ಶ ಶ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರ ವಿರತಿಕಾ ಗಜವದನ ಹೇ ರಂಭಾ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೆ ಕನೆ 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 ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ಮಾಲೀಕನೇ ಆದಿ ಪ್ರೇಕ್ಷಕನೆ ಕನೆ 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 ನೇ 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 ಆದಿ ಪ್ರೇಕ್ಷಕನೇ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ಕರ್ನಾಟಕ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರ ವಿರತಿಕಾ ಗಜವದನ ಹೇ ರಂಭಾ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸ್ವಾಗತ ಭಾಷಣವನ್ನು ನಡೆಸಿಕೊಡಬೇಕಾಗಿ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಎಸ್ ಸಿ ಪಾಟೀಲ್ ಸರ್ ಅವರಲ್ಲಿ ಕೋರುತ್ತೇನೆ. Good evening to all of you. I believe that 2 wonderful days have passed. All of you have enjoyed your stay at VSK University Ballari. On behalf of VSK University, I have been assigned to welcome all of you. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ನೆಚ್ಚಿನ ಕುಲಪತಿಗಳ ಪ್ರೊಫೆಸರ್ ಸಿದ್ದು ಕುಪ್ಪಿ ಅಲ್ಗೂರ್ ಅವರಿಗೆ ನನ್ನ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಶಾಂತಾ ನಾಯಕ್ ಹಾಗೇನೆ ಈ ಸಮಾರಂಭದ ನುಡಿ ಹೇಳಲಿಕ್ಕೆ ನನ್ನ ನೆಚ್ಚಿನ ಪ್ರಾಧ್ಯಾಪಕರಾದಂತ ರಾಜಪ್ಪ ದಳವಾಯಿ ಅವರಿದ್ದಾರೆ. ಅವರು ನನ್ನ ನೆಚ್ಚಿನ ಅನ್ಲಿಕ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆದಾಗ ಸರ್ ಅಲ್ಲಿ ಪ್ರೊಫೆಸರ್ ಆಗಿದ್ರು. ಹಿಂಗೆ ಆಡಿಟೋರಿಯಂ ಇತ್ತು, ಬಹಳ ಸಣ್ಣ ಇನ್ಫ್ರಾಸ್ಟ್ರಕ್ಚರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಅರ್ಧ ಪೋರ್ಷನ್ದಲ್ಲಿ ಅವ್ರು ಕ್ಲಾಸ್ ಹೇಳ್ತಿದ್ರು, ಅರ್ಧ ಪೋರ್ಷನ್ದಲ್ಲಿ ನಾವೆಲ್ಲ ಟೀಚರ್ಸ್ ಕೂತ್ಕೊತಿದ್ವಿ.
ಅವ್ರ ಕ್ಲಾಸ್ ಹೇಳಕತ್ರೆ ಒಂದು ತಾಸು ಸಮಯ ನಮ್ಗೆ ಹೇಗೆ ಹೋಗ್ತಿತ್ತು ಗೊತ್ತಾಗ್ತಾ ಇಲ್ಲ. ಬಟ್ ವಿ ಎಂಜಾಯ್ಡ್ ಹೀಸ್ ಕ್ಲಾಸಸ್. ಟುಡೇ he is amongst us. The university is lucky to have such an eminent scholar. ನಾಟಕಗಾರರು, ತುಂಬಾ ಅದ್ಭುತವಾದಂತ ಕಲೆ ಇದೆ ಅವರಲ್ಲಿ. ಸರ್, ವಿಶ್ವವಿದ್ಯಾಲಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತಮಗೆ ತುಂಬಾ ಹೃದಯದ ಸ್ವಾಗತ ಸರ್. ನಮ್ಮ ನೆಚ್ಚಿನ ಕುಲಪತಿಗಳು ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಿನ್ನೆ ಸಮಾರಂಭದಲ್ಲಿ ಹೇಳಿದ್ದೆ, ಇನಾಗ್ರೇಷನ್ದಲ್ಲಿ, ನಮ್ಮ ಬೆನ್ನೆಲುಬಾಗಿ ನಮ್ಮ ಯೂನಿವರ್ಸಿಟಿ ಡೆವಲಪ್ಮೆಂಟ್ಗೆ ನಿಂತ ಸಿಂಡಿಕೇಟ್ ಸದಸ್ಯರು ಇವತ್ತು ನಮ್ಮೊಂದಿಗಿದ್ದಾರೆ. ದಾದಾ ಕಲಂದರ್ ಸರ್, ತಮಗೆ ವಿಶ್ವವಿದ್ಯಾಲಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತುಂಬಾ ಹೃದಯದ ಸ್ವಾಗತ ಸರ್. ಅವರಿಗೆ ಶಾಂತಾ ನಾಯಕ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ಹಾಗೇನೆ ಈ ತಮ್ಮನ್ನು ತಾವು ತುಂಬಾ ಅಚ್ಚುಕಟ್ಟಾಗಿ ಅತಿಥಿಗಳನ್ನ ತಿಳ್ಕೊಳ್ಳುವಂತಹ ಸಮಯ. ಹಾಗಾಗಿ ಪ್ರೊಫೆಸರ್ ಶಾಂತಾ ನಾಯಕ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅತಿಥಿಗಳ ಕಿರು ಪರಿಚಯ. ಸನ್ಮಾನ್ಯ ಕುಲಪತಿಗಳೇ, ಕುಲಸಚಿವರೇ ಹಾಗೂ ಸಿಂಡಿಕೇಟ್ ಸದಸ್ಯರುಗಳೇ, ನಮ್ಮ ರಿಜಿಸ್ಟ್ರಾರ್ ಅವರು ಹೇಳಿದ ಹಾಗೆ ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರು ಇಡೀ ಕರ್ನಾಟಕ ನಾಟಕಕಾರರು, ವಾಗ್ಮಿಗಳು, ಈ ನಾಡು ಕಂಡ ಕೆಲವು ಚಿಂತಕರುಗಳಲ್ಲಿ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಕೂಡ ಒಬ್ಬರು. ಕವಿ, ಕಥೆಗಾರರು, ನಾಟಕಕಾರರು. ಈಗಾಗಲೇ ಪ್ರೊಫೆಸರ್ ಪಾಟೀಲ್ ಸರ್ ಹೇಳಿದ ಹಾಗೆ ಕನ್ನಡವನ್ನ ನಿರರ್ಗಳವಾಗಿ ಅದನ್ನು ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ ಹೋಗಿ ಪಾಟೀಲ್ ಸರ್ ಹೇಳಿದಾಗಲೇ ನಮಗೆ ಅರ್ಥ ಆಗಿದೆ. ಕೇಳುಗರು ಕೂಡ ಮಂತ್ರಮುಗ್ಧರಾಗುವ ಹಾಗೆ ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರ ಪಾಠ ಇತ್ತು ಅನ್ನೋ ಮಾತು ಎಷ್ಟೊಂದು ಸಮಂಜಸ. MA ಕನ್ನಡ ಇವರು ಮುಗಿಸಿ ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದಾರೆ. ಸನ್ಮಾನ್ಯರು ಸಂಸ್ಕೃತಿ ಎಂದರೇನು ಈ ಕುರಿತು ತಮ್ಮ ಸಂಶೋಧನಾ ಮಹಾಪ್ರಬಂಧವನ್ನು ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ನಂತರ ಕವಿರಾಜ್ಯ ಮಾರ್ಗ ಕುರಿತು ಮೊದಲೇ ಡಿಲೀಟ್ ಆಗಿದೆ. ರಂಗಭೂಮಿ ಕುರಿತು ಎರಡನೇ ಡಿಲೀಟ್ ಆಗಿದೆ. ಮೂರನೇದನ್ನ ಸಿನಿಮಾ ಕುರಿತು ಮೂರನೇ ಡಿಲೀಟ್ ಅನ್ನ ಅವರು ಈಗಾಗಲೇ ಸಬ್ಮಿಷನ್ ಹಂತಕ್ಕಿದೆ. ಒಂದೇ PhDಗೆ ನಾವು ಸಾಕಾಗಿದ್ದೀವಿ. 3 ಡಿಲೀಟ್ಗಳು. ಜೊತೆಗೆ ಹೊರೇಷಿಯಸ್ ರೀಡರ್ ಅವರು ಪುಸ್ತಕವನ್ನ ಹುಳ ತಿಂದ ಹಾಗೆ, ನಾನು ಕಂಡ ಹಾಗೆ ಹುಳ ತಿಂದ ಹಾಗೆ ಓದ್ತಾ ಇರ್ತಾರೆ. 41 ಪುಸ್ತಕಗಳನ್ನ ಬರೆದಿದ್ದಾರೆ. ಇವರ ಬಹಳ ಪ್ರಖ್ಯಾತ ನಾಟಕಗಳನ್ನ ನಾನು ಎರಡೆರಡು ಹೇಳ್ತೀನಿ. ಮೊದಲೇದು ದಾರಾ ಸಿಕ್ಕು,
ಎರಡನೇದು ಒಂದು ಬೊಗಸೆ ನೀರು. ಇವು ಇವರಿಗೆ ಇವರ ಮಾಸ್ಟರ್ ಪೀಸ್ ಅಂತೇಳಿ ನಾವು ಕರಿಬಹುದು. ಅಂತ ನಾಟಕಗಳು ನಾಟಕದ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲಾ ಹವ್ಯಾಸಿಗಳಿಗೂ, ಕರ್ನಾಟಕದ ಎಲ್ಲ ನಾಟಕ ಆಸಕ್ತರಿಗೆ ಈ ನಾಟಕಗಳ ಕುರಿತು ಬಹಳಷ್ಟು ಮಾಹಿತಿ ಇದೆ ಅಂತಕ್ಕಂಥದ್ದು. ಇಂತಹ ಮಾನ್ಯರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಹಿಂದೆನೆ ಬರಬೇಕಾಗಿತ್ತು. ನಾವು ವೈಶಾಂತರರ ಹತ್ರ ಹೇಳಿದ್ವಿ, ಆದ್ರೆ ಈಗ ಸಮಯ ಒದಗಿ ಬಂತು. ಹಾಗಾಗಿ ಇಂಥ ವಾಗ್ಮಿ ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರು ನಮ್ಮ ನಡುವೆ ಇದ್ದಾರೆ. ನಾವು ಅವ್ರ ಮಾತನ್ನ ಈಗ ಕೇಳೋಣ ಅಂತ ಹೇಳ್ತಾ ಅವರ ಸಣ್ಣ ಕಿರು ಪರಿಚಯವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ಒಂದು ದಿನವಿಡೀ ಸಾಲದಿಲ್ಲ ಅವ್ರ ಪರಿಚಯ, ಯಾಕಂದ್ರೆ ಅಷ್ಟು ಮೇರು ವ್ಯಕ್ತಿತ್ವ ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರದು. ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು ಆದಂತಹ ಡಾಕ್ಟರ್ ಸಿದ್ದು ಪಿ ಅಲಗೂರವರೇ, ಮತ್ತೊಬ್ಬ ಆತ್ಮೀಯರು ಆದಂತಹ ಈ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪಾಟೀಲ್ರೇ, ಗೆಳೆಯ ಶಾಂತಾನಾಯಕ್ ಅವರೇ, ಕನ್ನಡ ರಂಗಭೂಮಿ ಮತ್ತು ಸಿನಿಮಾಕ್ಕೆ ಹಿರೇಹಾಳು ಇಬ್ರಾಹಿಂ ಸಾಹೇಬರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಪ್ರತಿನಿಧಿಯಾಗಿರುವಂತಹ ಶ್ರೀಮಾನ್ ಖಲಂದರ್ ಸಾಹೇಬ್ರೆ, ಈ ವಿಶ್ವವಿದ್ಯಾಲಯದ ಅಧ್ಯಾಪಕ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ, ಆತ್ಮೀಯ ವಿದ್ಯಾರ್ಥಿನಿಯರು, ಇಂತಹ ಒಂದು ಸಂದರ್ಭಕ್ಕೆ ನಾನು ಸಂತೋಷ ಪಡ್ತೀನಿ. ಇದಕ್ಕೆ ಕಾರಣ ಆದ ನಿಮ್ಮೆಲ್ಲರಿಗೂ ನನ್ನ ಮೊದಲನೆಯ ನಮಸ್ಕಾರ. ಸಾಂಸ್ಕೃತಿಕ ವೈಭವ ನೀವೆಲ್ಲ ಬಂದಾಗ, ನಾವು ಬಂದಾಗ ಎಲ್ಲ ಶಿಳ್ಳಿ ಕೇಕೆ ಎಲ್ಲ ಎಷ್ಟು ಅತ್ಯುತ್ಸಾಹದಿಂದ ಇದ್ದೀರಿ ನೀವು ಅಂದ್ರೆ, ಆ ಅತ್ಯುತ್ಸಾಹನೇ ಒಂದು ವಿಶ್ವವಿದ್ಯಾಲಯದ ಘನತೆಯನ್ನ ಹೆಚ್ಚಿಸುವುದು. ನಮ್ಮ ರ್ಯಾಂಕ್ ಪಟ್ಟಿ ಎಷ್ಟು ಮುಖ್ಯನೋ, ನಾವೇ ಒಂದು ದೊಡ್ಡ ಪರ್ಫಾರ್ಮರ್ ಆಗೋದು ಅದಕ್ಕಿಂತ ದೊಡ್ಡದು ನನ್ನ ಪ್ರಕಾರ. ನೀವು ರ್ಯಾಂಕ್ ಬಂದಿರೋರು ಏನ್ ಓದಿದಿರಿ, ಏನೇನು ಬರೆದ್ರಿ ಉತ್ತರವ ಅಂತ ಕೇಳ್ಕೊಂಡು ಯಾರು ಕೂತ್ಕೊಳ್ಳೋದಿಲ್ಲ. ನಿನಗೆ ಹಾಡಕ್ ಬರುತ್ತಾ, ಕುಣಿಯಕ್ ಬರುತ್ತಾ, ಒಂದು ಹಾಡು ಇರ್ಲಿ, ಗಲಾಟೆ ಮಾಡ್ಲಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನಿಮ್ಮ ವಯಸ್ಸಿಗೆ ನೀವು ಹಿಂಗ್ ಸಭ್ಯ ಕೂತ್ಕೊಳ್ಳೇಬಾರ್ದು ನನ್ನ ಪ್ರಕಾರ. ತುಂಬಾ ಸಂತೋಷ ಆಯ್ತು, ನೀವೆಲ್ಲರೂ ಜೀವಂತವಾಗಿದ್ದೀರಿ ಅಂತ ಖಾತ್ರಿ. ಓಕೆ ಓಕೆ, ಕೂಗೋದನ್ನ, ಕೇಕೆ ಹೊಡೆಯೋದನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಅದೇ ಒಂದು ಕಲೆಯಾಗುತ್ತೆ. ನಾವು ಥಿಯೇಟ್ರಲ್ಲಿ ಹೇಳ್ತೀವಿ, ಸ್ವಲ್ಪ ಜೋರಾಗಿ ಕೂಗಪ್ಪ, ಜೋರಾಗಿ ಕೂಗಯ್ಯ, ಇನ್ನೂ ಜೋರಾಗಿ ಕೂಗಯ್ಯ, ಇನ್ನೂ ಜೋರಾಗಿ ಕೂಗಯ್ಯ. ಕೂಗಿದ್ರೆ ನಮ್ ಚಾವಣಿ ಆರೋಗ್ಬೇಕು. ನನ್ನ ಮಾತು ಎರಡು ಅರ್ಥ ಇದೆ. ನೀವು ವಾಚ್ಯವಾಗಿ ತಗೊಂಡ್ರೆ ಈ ಚಾವಣಿ ಆರೋಗೋ ತನಕನೂ ಕೂಗಬೇಕಾಗತ್ತೆ. ಇದು ರೂಪಕ ಭಾಷೆಗೆ ಎರಡು ಮುಖ ಇದೆ ನೋಡಿ, ಅದನ್ನ ಹೇಳ್ತಾನೆ ಇದನ್ನು ಕೇಳಿಸ್ಕೊಳ್ಳಿ. ಸಿಳ್ಳಿ ಹೊಡೆಯರು ಯಾವಾಗ ಸಿಳ್ಳಿ ಹೊಡಿಬೇಕು, ಯಾವಾಗ ಮಾತು ಕೇಳಿಸ್ಕೋಬೇಕು ಬಹಳ ಮುಖ್ಯ. ನಿಮ್ಮನ್ನ ಮೆಚ್ಚಿದೆ ಅಂತೇಳಿ ನಾನು ಮಾತಾಡಕ್ಕೆ ಅವಕಾಶ ಕೊಡ್ತಿದ್ರೆ ಹೇಗೆ? ಓಕೆ, ಇರ್ಲಿ. ಆತ್ಮೀಯರೇ ನೋಡಿ, ನೀವೆಷ್ಟು ಜೀವಂತವಾಗಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಆ ಚೈತನ್ಯವನ್ನ ನೀವು ಈಗಾಗಲೇ ನಿಮ್ಮ ಸೆಟ್ಟು, ಪ್ರಾಪರ್ಟಿ, ನಿಮ್ಮ ಮುಖಗಳು, ನಿಮ್ಮ ಬಣ್ಣ, ನಿಮ್ಮ ವಿಭೂತಿ ಕಟ್ಟು, ರೆಪ್ಪಿಗೆಲ್ಲ ಹೊಡ್ಕೊಂಡ್ರೆ ವಿಭೂತಿ ಕಟ್ಟಿನ ಬಾಲೆಯರು ಹಂಗೆ ಇದ್ದಾರೆ. ಅವರು ಅದೇ ವೇಷಭೂಷಣದಲ್ಲೇ ಪ್ರಶಸ್ತಿ ತಗೊಳ್ಳದರ್ತು ನಮ್ಮ ಮೇಕಪ್ ಅಳಿಸ್ಕೊಳ್ಳಲ್ಲ ಅಂತಿದ್ದಾರೆ. ಹಾಗೆ ಇರಬೇಕು ನೋಡಿ. ಬಣ್ಣನ ಇರ್ಲಿ,
ಕೂಗು ಈ ಕ್ಷೇತ್ರದಲ್ಲಿ ನಡಿಬಾರ್ದು. ಅದನ್ನು ಕೂಗಕ್ಕೆ ಬೇರೆ ಜನ ಇದ್ದಾರೆ, ಬೇರೆ ಜಾಗ ಇದೆ. ನಾವೆಲ್ಲ ವಿಶ್ವವಿದ್ಯಾಲಯದಲ್ಲಿ ಕಲ್ತಿರೋರು, ನಮ್ಮದೇ ಆದಂತಹ ಒಂದು ಮೆಚುರಿಟಿ ಇರುತ್ತೆ. ನಾವು ಯಾವ ಕೇಕೆಯನ್ನ, ಯಾವ ಕೂಗನ್ನ ಮತ್ತು ಯಾರಿಗೆ ಜೈಕಾರವನ್ನ ಹಾಕಬೇಕು ಅನ್ನುವ ವಿವೇಕ ಉಳ್ಳವರು ಆಗಿರಬೇಕು ಗೆಳೆಯರೆ. ಇರ್ಲಿ, ನಾನು ನೇರ ವಿಷಯಕ್ಕೆ ಬರ್ತೀನಿ. ನೀವೇ ಪರ್ಫಾರ್ಮರ್ ಆಗುವ ಒಂದು ವೇದಿಕೆಯನ್ನ ಈ ವಿಶ್ವವಿದ್ಯಾಲಯ ಕಲ್ಪಿಸಿದೆಯಲ್ಲ, ಇದು ಬಹಳ ಮಹತ್ವ. ಯಾವಾಗಲೂ ನಮ್ಮ ಕಲ್ಚರಲ್ ಇವೆಂಟ್, ನಾನು ಒಂದು ನಾಟಕದಲ್ಲಿ ನನ್ನ ಒಂದು ಅನುಭವ ಹೇಳ್ತೀನಿ. ಸಗಣಿ ಹೊತ್ಕೊಂಡು ಹೋಗ್ತಾ ಇದ್ದೆ ತಿಪ್ಪಿಗೆ, ಗಾತೆ ಮೈ ಮೇಲೆಲ್ಲ ಇಳಿತಾ ಇತ್ತು. ಇದರಿಂದ ಬಿಡುಗಡೆ ಹೊಂದೋದು ಹೆಂಗಪ್ಪ ಅಂತ, ಯಾವಾಗ್ಲೂ ಒಳ್ಳೆಯ ಹೊಳಹುಗಳು ತುಂಬಾ ಕಷ್ಟದಲ್ಲಿರುವಾಗ ಮಾತ್ರ ಹೊಳಿತಾವೆ, ತಿಳ್ಕೊಳ್ಳಿ. ನಾನು ಇದರಿಂದ ಪಾರಾಗಕ್ಕೆ ಓದಿದ್ರೆ ಪಾರಾಗಬಹುದು ಅಂತ ನನಗೆಲ್ಲೋ ಒಂದು ಹೊಳಹು ಬಂತು. ಅದು ವಿದಿತ ಅಂತ ಕರೀತಾರೆ. ವೇದದ ಮೂಲವನ್ನ ಆ ತರದ ಹೊಳವುಗಳು ಅಂತ ಕೂಡ ಕರೀತಾರೆ. ನನಗೆ ಹಂಗೆ ಯಾವಾಗಲೂ ಒಂದು ಫ್ಲಾಶ್ ಆಯ್ತು. ಅವತ್ತಿನಿಂದ ಓದ್ಲಿಕ್ಕೆ ತೊಡಗಿದೆ. ಇನ್ನೂ ಓದ್ತಾ ಇದ್ದೀನಿ. ಇನ್ನೂ ಒಂದು 20 ತಿಂಗಳು ಯೂನಿವರ್ಸಿಟಿಯಲ್ಲಿ ಇರ್ತೀನಿ, ಇನ್ನೂ ಓದ್ತಾ ಇದ್ದೀನಿ. ಸೊ ಶಿಕ್ಷಣ ನಮ್ಮನ್ನ ಬಹಳ ದೊಡ್ಡ ಬದಲಾವಣೆಗೆ ಒಳಗು ಮಾಡಿದೆ. ಆದ್ರಿಂದ ನಾವು ತೆಗೆದುಕೊಳ್ಳುವಂತಹ ಶಿಕ್ಷಣ ಬಹಳ ಖಚಿತವಾಗಿರಬೇಕು. ನಾನು ನಿಮ್ಮ ಹಾಗೆ 2ನೇ MA ವ್ಯಾಸಂಗ ಮಾಡ್ತಾ ಇರುವಾಗ ಬಬ್ರುವಾಹನನ ಒಂದು ಏಕಪಾತ್ರಾಭಿನಯ ಮಾಡಿದ್ದೆ. ಆಗ ನನಗೊಂದು ಪುಸ್ತಕ ಕೊಟ್ಟಿದ್ರು ಪ್ರೈಸ್ ಆಗಿ, ಶಿಕ್ಷಣದ ಸಾಹಸದ ಕತೆ ಅಂತ. ಬ್ರಿಟಿಷ್ ಶಿಕ್ಷಣ ತಜ್ಞೆಯಾದಂತಹ ಮೇರಿ ಲ್ಯಾಂಡ್ ಬರೆದಂತಹ ಪುಸ್ತಕ. RL ಅನಂತರಾಮಯ್ಯ ಅನ್ನುವಂಥವ್ರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ನಾನು ಒಂದು 2 ಪುಟ ಓದ್ದೆ ಪಡೆದ. ಇದೇನೋ ಎಜುಕೇಶನ್ಗೆ ಸಂಬಂಧಪಟ್ಟದ್ದಿರ್ಬೋದು, ಇದೇನು ನನಗೆ ಅಷ್ಟು ಮಹತ್ವದಲ್ಲ ಅನ್ನಿಸ್ಬೋದು. ಯಾಕೆಂದ್ರೆ ನಾನು ಬಹಳ ಶುದ್ಧಾಂಗ ಲಿಟರೇಚರ್ನ ಅಭ್ಯಾಸ ಮಾಡ್ತಾ ಇದ್ದೆ, ಹಂಗೆ ಇಟ್ಟಿದ್ದೆ. ಯಾವತ್ತೂ ಒಂದ್ ದಿವಸ ಆ ಪುಸ್ತಕವನ್ನ ಓದಬೇಕಾದಂತಹ ಸಂದರ್ಭ ಬಂತು. ನಾನು ಅಷ್ಟೊತ್ತಿಗಾಗ್ಲೇ KAS ಪಾಸ್ ಆಗಿದ್ದೆ. IAS ಮಾಡಲಿಕ್ಕೆ JNUನಲ್ಲಿದ್ದೆ. ವಾಪಸ್ ಬಂದು KAS ಪಾಸ್ ಮಾಡಿದ್ದೆ. ನನಗೆ 2 ಡ್ಯುಯಾಲಿಟಿ, ಸಂದಿಗ್ಧತೆ ಇತ್ತು. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಹೋಗ್ಬೇಕಾ ಅಥವಾ ಕಾಲೇಜ್ ಅಧ್ಯಾಪಕ ಆಗ್ಬೇಕು ಅಂತ, ಅಲ್ಲೇ ಇರಬೇಕಾ ಅಂತ. ನನ್ನ ವಿದ್ಯೆ ಜೂಲಿಯಸ್ ಸೀಸರ್ ಪಾಠ ಮಾಡ್ತಾ ಇದ್ದೆ. ಹೇಗ್ ಪಾಠ ಮಾಡ್ತಾ ಇದ್ದೆ ಅಂದ್ರೆ, ನಿಜವಾಗಿಯೂ ಜೂಲಿಯಸ್ ಸೀಸರ್ ನ ಕೊಂದೇ ಹಾಕ್ಬಿಟ್ಟು ನಾನು ಬ್ರೂಟಸ್ ಅನ್ನೋಷ್ಟು ಮಟ್ಟಿಗೆ ಮಾಡ್ತಾ ಇದ್ದೆ. ಅದು ಬಹಳ ಮೇರು ಕೃತಿ ಬಿಡಿಯೋದು. ನನ್ನ ವಿದ್ಯಾರ್ಥಿಗಳೆಲ್ಲ ಒಂದ್ ದಿವಸ ಬಂದು ಅಧಿಕಾರಿಯಾಗಿ ಹೋಗ್ತಾರೆ, ಇನ್ನೇನು ಸೆಲೆಕ್ಷನ್ ಆಗಿ ಹೋಗ್ತಾರೆ ಅಂತ ವಿದ್ಯಾರ್ಥಿಗಳು ಬಂದು ಹೇಳಿದ್ರು, ದಯವಿಟ್ಟು ಸರ್ ನೀವು ಅಧಿಕಾರಿಗಳಾಗಿ ಮಾತ್ರ ಹೋಗ್ಬೇಡಿ, ಮೇಷ್ಟ್ರಾಗೆ ಉಳ್ಕೊಳ್ಳಿ ಅಂತ. ಆ ವಿದ್ಯಾರ್ಥಿಗಳ ಕೋರಿಕೆ ಇವತ್ತು ಮೇಷ್ಟ್ರಾಗೆ ಉಳ್ಕೊಳ್ಳಿ. ಅದಕ್ಕೆ ಕಾರಣ ಆಗಿದ್ದು ಯಾವ್ದು ಗೊತ್ತಾ? ಕೊಟ್ಟ ಪುಸ್ತಕ ಶಿಕ್ಷಣದ ಸಾಹಸದ ಕತೆ ಅಂತ. ಆ ಪುಸ್ತಕನ ವಿದ್ಯಾರ್ಥಿಗಳು ಕೇಳಿದ ದಿವಸ ಓದ್ದೆ. ಅದರಲ್ಲಿ ಒಂದು ಮಾತು ಬರುತ್ತೆ, ಒಬ್ಬ ನಟ, ಒಬ್ಬ ಅಧ್ಯಾಪಕ, ಶಿಕ್ಷಕ ನಟನಾಗಿದ್ದಷ್ಟು ಒಳ್ಳೆಯದು ಅಂತ. ಆ ಒಂದು ಸಾಲು ನನ್ನನ್ನ ಹಾಗೆ ಉಳ್ಕೊಳ್ಳೋ ಹಾಗೆ ಮಾಡಿ. ಅದರಿಂದ ನಾವು ಸ್ಫೂರ್ತಿ ಪಡೆಯಲಿಕ್ಕೆ ಏನು ಬಹಳ ಮಹತ್ವದ 100 ಕಾಲ ಬೇಕಾಗಿಲ್ಲ, ಉದ್ಗ್ರಂಥಗಳನ್ನೇ ಓದ್ಬೇಕಾಗಿಲ್ಲ. ಒಂದು ಪುಸ್ತಕದ ಒಂದು ಸಾಲು ಸಾಕು ನಮ್ಮ ಭವಿಷ್ಯವನ್ನು ಬದಲಿಸಲಿಕ್ಕೆ. ನಾನು ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಮುಖ್ಯವಾಗಿ ಈ ವಿಷಯಕ್ಕೆ ನಾನು ಈ ವೇದಿಕೆಗೆ ಬರಲಿಕ್ಕೆ ಕಾರಣ ಏನಂದ್ರೆ, ಒಂದು ಆತ್ಮೀಯ ಗೆಳೆಯರು, ಅವರು ಈ ವಿಶ್ವವಿದ್ಯಾಲಯದ ಜವಾಬ್ದಾರಿಯನ್ನ ಹೊತ್ತು ನಡೆಸ್ತಾ ಇದ್ದಾರೆ. ಒಂದು ವಿಶ್ವವಿದ್ಯಾಲಯವನ್ನ ನಡೆಸೋದು, ಒಂದು ವೈಸ್ ಚಾನ್ಸಲರ್ ಆಗೋದು, ಕುಲಸಚಿವರಾಗೋದು ಸಾಮಾನ್ಯದ ಕೆಲಸ ಅಲ್ಲ, ಸಣ್ಣ ಕೆಲಸ ಅಲ್ಲವೇ ಅಲ್ಲ, ಬಹಳ ರಿಸ್ಕಿ. ಅದರಲ್ಲೂ ಆ ಗೆಳೆಯರಿಬ್ಬರ ಮುಖದಲ್ಲಿ ಇನ್ನೂ ನಗು ಇದೆಯಲ್ಲ, ಅದನ್ನು ನೋಡಿ, ಅದು ನೋಡಕ್ ಖಂಡಿತ ಹುದ್ದೆಗಳು ದೊಡ್ಡವಾದಷ್ಟು ಸಂಕಷ್ಟಗಳು ಜಾಸ್ತಿ ಇರ್ತವೆ. ನಾನು ಈ ಕಾರ್ಯಕ್ರಮಕ್ಕೆ ಬರಕ್ ಕಾರಣ ಏನಂದ್ರೆ, ನಿಮ್ಮೆಲ್ಲರನ್ನು ಕುರಿತು ಸಾಂಸ್ಕೃತಿಕವಾದ 4 ಮಾತಾಡಕ್ಕಷ್ಟೇ. ನನಗಿರುವ ಅವಕಾಶ ಕೇವಲ 20 ನಿಮಿಷ. ಯಾಕೆಂದ್ರೆ ನನ್ನ ಮಾತಿಗಿಂತ ಮುಖ್ಯವಾಗಿ ನೀವು ಪ್ರೈಸ್ ತೊಗೊಳ್ಳೋದು ನೆಕ್ಸ್ಟ್ ಸ್ಟೇಜ್, ಅದು ಬಹಳ ಮುಖ್ಯ. ಪರವಾಗಿಲ್ಲ ಸರ್ ಅಂತ ನೀವು ಹೇಳ್ಬೋದು. ಎಷ್ಟೊತ್ತಿಗೆ ಮೇಸ್ಟರ್ ಕ್ಲಾಸ್ ಇದನ್ನ ಪಾಠನ ಮುಗಿಸಾರೋ, ಹೇಳೋದು ಮಾತಾಡೋದು ಮುಗಿಸಾರೋ ಅಂತ ಕಾಯ್ತಿರ್ತೀನಿ. ಆದ್ರೂ ನಾನು ದೂರದಿಂದ ಬಂದಿದ್ದೀನಿ ಗೊತ್ತು. ನಾನು 4 ಮಾತಾಡ್ಲೇಬೇಕು. ಗೆಳೆಯರೇ,
ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಶಿಕ್ಷಣಕ್ಕೆ ಕೊಡುವ ಹಣದ 35 ಪಟ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಏರಿಯಾ ಮತ್ತು ಥಿಯೇಟರ್ ಮತ್ತು ಸಿನಿಮಾದ ದೂರದರ್ಶನದ ವಹಿವಾಟಿಗೆ ಖರ್ಚಾಗುತ್ತೆ. ಅದು ಬೇರೆ ಬೇರೆ MNCಗಳಿಂದ ಹಿಡಿದು ಈ ದೇಶದ ಶ್ರೀಮಂತರ ಹಣದಿಂದ ಹಿಡಿದು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳೆಲ್ಲ ಹೂಡ್ತಾ ಇರುವಂತದ್ದು. ನೀವು ತೆಗೆದುಕೊಳ್ಳುವ ಇವತ್ತಿನ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ನಿಂದ ಕೆಲಸ ಖಂಡಿತ ಸಿಗುತ್ತೆ ಅಂತ ನನಗೆ ಭರವಸೆ ಇಲ್ಲ. 20 ವರ್ಷದಿಂದ ನನ್ನ ವಿದ್ಯಾರ್ಥಿಗಳು ಕಲ್ತವರೆಲ್ಲರೂ ಕೆಲಸಕ್ಕೆ ಹೋಗೋರು. ಈಗ ಅವರು ಬೇರೆ ಬೇರೆ ಕೆಲಸಗಳನ್ನು ಹುಡುಕ್ಬೇಕಾಗಿದೆ. ಆದ್ರೆ ಪರ್ಫಾರ್ಮರ್ ಆದ್ರೆ ನೀವೊಬ್ಬ ಕಲಾವಿದ ಆದ್ರೆ, ಒಂದು ವಾದ್ಯ ನುಡಿಸೋನಾದ್ರೆ, ಒಂದು ನೃತ್ಯವನ್ನು ಮಾಡೋರಾದ್ರೆ, ಒಂದು ಹಾಡು ಹೇಳೋರಾದ್ರೆ, ಇವತ್ತು ನೀವು ಎಂಟರ್ಟೈನ್ಮೆಂಟ್ ಏರಿಯಾದಲ್ಲಿ ಬೇಕಾದ ರೀತಿಯಲ್ಲಿ ಬದುಕನ್ನ ಕಟ್ಕೋಬಹುದು. ಇವತ್ತು ಒಂದು ಸಿನಿಮಾದ ಬಡ್ಜೆಟ್ ಕೇವಲ 850 ಕೋಟಿ, ಕೇವಲ 1000 ಕೋಟಿ, ಕೇವಲ 1,500 ಕೋಟಿ. ಅದರಲ್ಲಿ ಹೀರೋಗೆ ಕೇವಲ 250 ಕೋಟಿ ಕೊಡ್ತಾರೆ. ನಾನು ಕೇವಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವು ಕೋಟಿ ನಾವು ಕಲ್ಪಿಸ್ಕೊಳಕ್ ಆಗದೆ ಇರೋ, ಆದ್ರಿಂದ ನಮಗೆ ಅವು ಕೇವಲ. ಯಾಕೆಂದ್ರೆ ನಿಮಗೆ ಅದು ಸಿಗ್ತಾ ಇಲ್ಲ, ಅದರಿಂದ ಕೇವಲ. ಸೊ ನೀವು ಅದನ್ನು ಪಡೆಯೋರಾಗಿ ಅದರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಪ್ರತಿಭೆಯನ್ನ, ನೀವು ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಬಣ್ಣ ಕೊಟ್ರು, ಶಿಕ್ಷಕರು ಚಿತ್ರ ಬರೆಯೋದನ್ನು ಕಲಿಸಿದ್ರು, ನೀವು ಕಂಟಿನ್ಯೂ ಮಾಡಲಿಲ್ಲ. ನೃತ್ಯ ಮಾಡೋದನ್ನು ಕಲಿಸಿದ್ರು, ನೀವು ಕಂಟಿನ್ಯೂ ಮಾಡಲಿಲ್ಲ. ವಾದ್ಯ ನುಡಿಸೋದನ್ನು ಕಲಿಸಿದ್ರು, ಹಾಡು ಹೇಳೋದನ್ನು ಕಲಿಸಿದ್ರು. ಎಲ್ಲ ಬಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ನಾವು ಬಾಲ್ಯದಲ್ಲಿ ಕಲ್ತಿದೀವಿ. ಆದ್ರೆ ಯಾವನ್ನೂ ನಾವು ಮುಂದೆ ಸ್ಕಿಲ್ ಮಾಡ್ಕೊಳ್ಳಿಲ್ಲ. ಈಗ ಯಾರು ಸ್ಕಿಲ್ ಮಾಡ್ಕೊಳ್ತಾರೆ, ಬಾಪ ನೀನು ಅಷ್ಟೆಲ್ಲ ಕೂಗ್ತೀಯಲ್ಲ, ಕೇಕೆ ಹೊಡಿತೀಯಲ್ಲ, ಬರ ಇಲ್ಲ 4 ಮಾತಾಡು ಅಂದ್ರೆ ಹಂಗೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಕೆಲವರು ಎಷ್ಟು ಪ್ರವೀಣರಿರ್ತಾರೆ ಅಂದ್ರೆ, ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳಿದಾರಲ್ಲ, ಅದರಲ್ಲಿ 2 ತರ ಇರ್ತಾರೆ. ಒಂದು ಬಹಳ ಪ್ರತಿಭಾಶಾಲಿಗಳಿರ್ತಾರೆ, ಅವರಿಗೆ ಅವರ ಪ್ರತಿಭೆ ವ್ಯಕ್ತಪಡಿಸಕ್ ವೇದಿಕೆಗಳೇ ಇರಲ್ಲ. ಒಂದು. ಎರಡನೇದು, ಇಲ್ಲಿ ಬಂದು ಪರ್ಫಾರ್ಮ್ ಮಾಡಕ್ಕಾಗದೆ ಯಾರ್ದೋ ತಲೆ ಸಂದಿಲಿ ಪರ್ಫಾರ್ಮರ್ಸ್ ಕೆಲವರು ಇರ್ತಾರೆ. ಸೊ ಆದ್ರೆ ನಾನು ಹೇಳೋದು, ನಿಮ್ಮಲ್ಲಿ ಏನು ಕೊನೆಯ ಬೆಂಚಿನ ವಿದ್ಯಾರ್ಥಿಗಳಿದ್ದೀರಿ, ನಾನು ಕೊನೆ ಬೆಂಚಿನ ವಿದ್ಯಾರ್ಥಿ. ಯಾಕೆ ಅಂತ ಕೇಳಿ, ಯಾಕೆ ಅಂದ್ರೆ ನಾನು ಬಹಳ ದಡುತ್ತಿ ಇದ್ದೆ. ನಾನೇನಾದ್ರು ಫ್ರಂಟಿಗೆ ಕೂತ್ರೆ ಹಿಂದ್ಗಡೆಯವ್ರಿಗೆ ಮೇಷ್ಟ್ರ ಕಾಣ್ತಿರ್ಲಿಲ್ಲ. ಹಂಗಾಗಿ ಸಹಜವಾಗಿ ಹಿಂದಿನ ಬೆಂಚಿನವರು ಅಂದ್ರೆ ಏನು ಗೊತ್ತಿಲ್ಲದರು ಅಂತ ಯಾರು ತಿಳ್ಕೋಬಾರ್ದು. ಆಮೇಲೆ ಮುಂದಿನ ಬೆಂಚಲ್ಲಿ ಕೂತು ಕತ್ತಾಕರೆಲ್ಲ ಬುದ್ಧಿವಂತರು ಅಲ್ಲ. ನಮ್ಮಲ್ಲಿ ಕೇಳಿದಂತೆ ನಟಿಸುವ, ಅರ್ಥ ಮಾಡಿಕೊಂಡಂತೆ ನಟಿಸುವ ನಟರು ಜಾಸ್ತಿ ಇದ್ದಾರೆ. ನಿಜವಾಗೂ ಸ್ಟೇಜ್ ಮೇಲೆ ಬಂದು ನಾಟಕ ಮಾಡುವವರು ಕಡಿಮೆ. ಹಂಗೆ ನಾಟಕ ಆಡೋರು ಅಬ್ಬಬ್ಬ, ನಾನಿನ್ನೂ ಆದ್ರಿಂದ ನೀವು ಬಣ್ಣ ಹಚ್ಕೊಳ್ಳದೆ ನಾಟಕ ಆಡೋದಕ್ಕೆ ರಾಜೀನಾಮೆ ಕೊಡಿ. ನಿಜವಾಗೂ ಬಣ್ಣ ಹಚ್ಕೊಳ್ಳಿ. ಒಂದ್ಸರಿ ನೀವು ಬಣ್ಣ ಹಚ್ಕೊಂಡ್ರೆ ಮತ್ತೆ ಅಳಿಸಕ್ಕಾಗೋದಿಲ್ಲ. ರಂಗಭೂಮಿಗಿರುವ ಪೊಟೆನ್ಶಿಯಾಲಿಟಿ. ಅದಕ್ಕೆ ಬಿ ಕಾರಂತರು ರಂಗಭೂಮಿಯ ಮಹತ್ವ ಎಷ್ಟು ಅಂತ ಹೇಳೋದಕ್ಕೆ ಒಂದು ಪ್ರತಿಮೆ, ಒಂದು ರೂಪಕವನ್ನು ಹೇಳ್ತಾರೆ. ಸಿನಿಮಾ ಮನುಷ್ಯ ಇರೋದಕ್ಕಿಂತ ದೊಡ್ಡದಾಗಿ ತೋರಿಸುತ್ತೆ. ಟೆಲಿವಿಷನ್ ನಿರಗಾತ್ರಕ್ಕಿಂತ ಕಡಿಮೆ ತೋರಿಸುತ್ತೆ. ನಾಟಕ ಮಾತ್ರನೇ ಅವನು ನಿರವ ರೀತಿಯಲ್ಲೇ ತೋರಿಸುತ್ತೆ. ಬಿ ಕಾರಂತರು ಈಗ ಹಾಡು ಹೇಳಿದ್ರಲ್ಲ, ಗಜವದನ ಹೇರಂಬ, ಅದರ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಗಿರೀಶ್ ಕಾರ್ನಾಡ್ರ ಹಯವದನ ನಾಟಕಕ್ಕೆ ಬಿ ಕಾರಂತರು ಮಾಡಿರೋಂಥದ್ದು. NSD ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಭಾರತಕ್ಕೆ ಏನ್ ಬೇಕು ಅಂತ ಕೇಳಿದಾಗ ಆ ಮಹಿಳೆ ಕೇಳಿದ್ದು, ನಮ್ಮ ದೇಶಕ್ಕೆ ರಾಷ್ಟ್ರೀಯ ನಾಟಕ ಶಾಲೆ ಬೇಕು ಅಂತ ಕೇಳಿದ್ರು. NSDಯ ಮಾತೃ ಹೃದಯ ಎಮ್ಮ. ಆಕೆ ಮೂಲತಃ ಡಾನ್ಸರ್, ಪೇಂಟರ್, ಕಸೂತಿ ಕಲೆ, ಬಹಳ ಮಲ್ಟಿ ಡೈಮೆನ್ಷನಲ್ ಟ್ಯಾಲೆಂಟ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು. ಭಾರತ ಸರ್ಕಾರ ನಿಮ್ಮ UNOದ ಪ್ರತಿನಿಧಿಯಾಗಿದ್ದೀರಲ್ಲ, ಏನ್ ಕೊಡಬೇಕು ಅಂದಾಗ ರಾಷ್ಟ್ರೀಯ ನಾಟಕ ಶಾಲೆ ಆಯಿತು. ರಾಷ್ಟ್ರೀಯ ನಾಟಕ ಶಾಲೆ ಇಲ್ಲಿಗೆ ಬಂದಿದೆ. ಈ ವಿಶ್ವವಿದ್ಯಾಲಯ ನಾಟಕ ವಿಭಾಗವನ್ನು ಹೊಂದಿರೋದಕ್ಕೆ ನಾನು ವಿಶೇಷವಾಗಿ ನಿಮ್ಮ ವಿಶ್ವವಿದ್ಯಾಲಯವನ್ನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ನಾಟಕದ ವಿಭಾಗನೇ ಇಲ್ಲ.
ನಾವು ನಾಟಕ ಮುಖೇನ, ರಂಗಭೂಮಿ ಮುಖೇನ ಕಲಿಯುವಂತಹದ್ದು ಹೆಚ್ಚು ಸತ್ವಯುತವಾದಂತಹ ಕಲಿಕೆ. ಅದನ್ನು ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನಮ್ಮ ಅನೇಕ ಗೆಳೆಯರು 52 ಜನ ನಾಟಕದ ಶಿಕ್ಷಕರು ಅದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಮತ್ತು ಪ್ರಕಾಶ್ ರೈ ಫೌಂಡೇಶನ್ ಅಂತಹ 5 ಹಳ್ಳಿಗಳನ್ನು ಆಯ್ಕೆ ಮಾಡಿ ರಂಗಭೂಮಿಯ ಮುಖೇನ ಕಲಿಸುವ ಎಷ್ಟು ಸಾಮರ್ಥ್ಯದ ಸ್ಕೇಲ್ ಇದೆ ಕಲಿಕೆಯಲ್ಲಿ ಅನ್ನೋದನ್ನ ಅಸೆಸ್ ಮಾಡಿದೆ. ಅದರ ಮೇಲೆ ಒಂದು ರಿಪೋರ್ಟ್ ಅನ್ನೇ ನಾನು ಸಿದ್ಧಪಡಿಸಿಕೊಟ್ಟಿದ್ದೀನಿ. ಆ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕದ 100 ಹುದ್ದೆಗಳಲ್ಲಿ 33 ಹುದ್ದೆಗಳನ್ನು ನಾಟಕಕ್ಕೆ ಮೀಸಲಾಗಿ ಇಟ್ಟಿದೆ ಈಗ ಸರ್ಕಾರ. ಅದರಿಂದ ನಾವು ನಮಗೆಷ್ಟು ಪೊಟೆನ್ಶಿಯಾಲಿಟಿ ಇದೆ. ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಿಮ್ಗೆ ಎಷ್ಟು ಆಸ್ತಿ ಇದೆ, ಅಡವಿದೆ, ಯಾವ ಗಣಿ ಮಾಡ್ತಾ ಇದ್ದೀರಿ ನೀವು, ಅಥವಾ ಯಾವ ಫ್ಯಾಕ್ಟರಿ ಇಟ್ಟಿದ್ದೀರಿ, ಅದೆಲ್ಲ ನನಗೆ ಮುಖ್ಯ ಅಲ್ಲ. ನೀವೆಷ್ಟು ಮುಖ್ಯ ಪರ್ಫಾರ್ಮರ್ ಆಗಿ, ನೀವೇ ಒಂದು ಆಸ್ತಿಯಾಗಿ ಹೇಗೆ ಬದಲಾಗಿದ್ದೀರಿ. ನಾನೇ ಬಹಳ ದೊಡ್ಡ ಆಸ್ತಿ, ನಾನೇ ಆಸ್ತಿ ಆಗದಿದ್ರೆ ನನ್ನ ಜೊತೆಗೆ ಎಂಥ ಆಸ್ತಿ ಇದ್ದೇನು ಪ್ರಯೋಜನ. ನನಗೆ ನಾನೇ ಆಸ್ತಿ ಆಗ್ಬೇಕು, ಅದೇ ನನ್ನ ಸಂಪತ್ತು. ನಾನೇ ನನ್ನ ಸಂಪತ್ತನ್ನ ತಿಳಿಯದೆ ಇನ್ಯಾವುದೋ ಸಂಪತ್ತನ್ನು ಅವಲಂಬಿಸಿದ್ರೆ ಅದು ಹೆಚ್ಚು ಕಾಲ ನಿಲ್ಲಲ್ಲ. ಆದ್ರಿಂದಲೇ ಪ್ರತಿ ಮನುಷ್ಯ ಕೂಡ ತನ್ನದೇ ಆದಂತಹ ಒಂದು ಪರ್ಫಾರ್ಮಿಂಗ್ ಕೆಪಾಸಿಟಿಯನ್ನ ಇಟ್ಕೊಂಡಿರ್ತಾನೆ. ಹಾಡು ಹೇಳ್ತೀಯ ಹೇಳು, ಕುಣಿತೀಯ ಕುಣಿ. RT ಅರುಣ್ ಕುಮಾರ್ ಅಂತ ನನ್ನ ಗೆಳೆಯ ಒಬ್ಬಿದ್ದಾನೆ ದಾವಣಗೆರೆಯಲ್ಲಿ. ಅವನು ಇಡೀ ಮೆಡಿಕಲ್ ಫೀಲ್ಡ್ಗೆ ದೊಡ್ಡ ಚಾಲೆಂಜ್. ಅವನ ಮೇಲೆ ಸುಮಾರು 150 ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಅವನಿಗೆ ಬಂದಿರೋ ಕಾಯಿಲೆ ಮೇಲೆ. ಅವನು ಕಲಾವಿದ ಆಗಿರೋದು ಕೊಡ್ಕೊಂಡಿದ್ದಾನೆ. ಇನ್ಯಾರ ಆಗಿದ್ರೆ ಅದ್ರಲ್ಲಿ ಊತ ಹೋಗ್ಬಿಟ್ರು, ನಾಶ ಆಗೋಗ್ಬಿಟ್ರು. ಅವನ ಕೈಯ ಮೈಕ್ ಕೊಟ್ರೆ ಬೆಳಗಿಂದ ಸಂಜೆವರೆಗೂ ಕೂರಿಸ್ತಾನ. ನೀವ್ ಹೇಳ್ಬೇಕು, ಅವನೊಂದು ಸೌಂಡ್ ಕೊಡ್ತಾನೆ, ಇದು ಯಾವ್ದು ಹೇಳು. LML ವೆಸ್ಪಾ ಯಾವ ತರ ಸೌಂಡ್ ಮಾಡ್ತಿತ್ತು ಅಂತ ಈಗ ಯಾರಿಗ್ ಗೊತ್ತಿರ್ತದೆ, ಅಥವಾ SD ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗ್ ಗೊತ್ತಾಗುತ್ತೆ. ಮೆಕನಾಸ್ ಗೋಲ್ಡ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಇದೆ. ಇಡೀ ಸೌಂಡ್ ಟ್ರ್ಯಾಕ್ ಅಷ್ಟನ್ನು ಹೇಳ್ತಾನೆ, ಫಸ್ಟ್ ಇಂದ ಹಿಡಿದು ಕೊನೆವರೆಗೆ. ಯಾವಾಗ ಏನ್ ಸೌಂಡ್ ಆಯ್ತು, ಯಾವಾಗ ಡೈಲಾಗ್ ಬಂತು, ಯಾರಾದ್ರೂ ಒಂದ್ ಹಾಡು ಹೇಳೋದ್ ಸರಿಯಪ್ಪ, ಯಾವ್ದೋ ಒಂದ್ ಸೀನ್ ಹೇಳೋದ್ ಸರಿ, ಯಾವ್ದೋ ಒಂದ್ ಸಣ್ಣ ಮಿಮಿಕ್ರಿ ಮಾಡೋದ್ ಸರಿ. ದೊಡ್ಡ ಫಿಲ್ಮ್ ನ ಸೌಂಡ್ ಟ್ರ್ಯಾಕ್ ಹೇಳ್ತಾನೆ ಅಂದ್ರೆ ಎಷ್ಟು ಮೆಮೊರಿ ಇರಬೇಕು. ಸೊ ಮನುಷ್ಯನಿಗೆ ಅಗಾಧವಾದಂತಹ ಪ್ರತಿಭೆ ಇದೆ. ಅದನ್ನ ಅವಲಂಬಿಸಿ ನೀವೆಲ್ಲ ಗುಡ್ ಪರ್ಫಾರ್ಮರ್ಗಳಾಗಿ ದಯವಿಟ್ಟು ಮುಂದೆ ಕಲೀರಿ. ಆಗ್ಲಿಲ್ವಾ ಕಲೀರಿ. ಯಾವ್ದೋ ಒಂದು ನಿಮ್ಮೂರಲ್ಲಿ ನಾಟಕ ರಕ್ತರಾತ್ರಿ ನಾಟಕ ಜೊತೆ ಸೇರ್ಕೊಳ್ರಿ, ಹಾರ್ಮೋನಿಯಂ ನುಡಿಸ್ರಿ, ತಬಲಾ ನುಡಿಸ್ರಿ, ಹಾಡು ಹೇಳ್ರಿ. ಇಡೀ ಬಳ್ಳಾರಿ ಪ್ರಾಂತ್ಯ ರಂಗಭೂಮಿಯನ್ನು ಜೀವಂತವಾಗಿ ಇಟ್ಟುಕೊಂಡಿದೆ. ರಂಗಭೂಮಿಯ ತೊಟ್ಟಿಲು ಈ ಪ್ರದೇಶ. ನಾನು ಅದರ ಬಗ್ಗೆನೇ ನನ್ನ ವಿದ್ಯಾರ್ಥಿ ಹತ್ರ ಸಂಶೋಧನೆ ಮಾಡಿಸ್ತಾ ಇದ್ದೀನಿ. ಗುಳೇದಗುಡ್ಡದಲ್ಲಿ ರಚನೆಯಾದಂತಹ ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ಈ ಪ್ರದೇಶದಲ್ಲಿ ಎವ್ರಿ ಡೇ ಶೋ ಆಗುವಂತಹ ಕೆಪಾಸಿಟಿ ಇರುವ ನಾಟಕ ಹೇಗಾಗಿದೆ ಅಂತಲೇ ಸಂಶೋಧನೆ ಮಾಡಿಸ್ತಾ ಇದ್ದೀನಿ. ಸೊ ಅದರಿಂದ ನೀವು ಕಲಾ ಮನಸ್ಸುಗಳ ಜೊತೆಯಲ್ಲಿ 4 ಮಾತಾಡಬಹುದು. ಇವತ್ತು ಸಾಂಸ್ಕೃತಿಕವಾಗಿ ಮಾತ್ರನೇ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ವಿಷಯಗಳು ಅವತ್ತಿಗಿಂತ ಇವತ್ತು ಬೇರೆ ಸ್ವರೂಪವನ್ನು ಪಡೆದಿವೆ ಮತ್ತು ಅವುಗಳ ಬಗ್ಗೆ ನಾವು ಹೆಚ್ಚು ಕಾನ್ಶಿಯಸ್ ಆಗಿರಬೇಕು. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಓದಿ ಬಂದು ಒಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿರೋದು, ಲಕ್ಷಾಂತರ ಜನರ ಪ್ರತಿನಿಧಿಯಾಗಿ ನಾನು ಬಂದಿರೋದು. ನಾನು ಒಬ್ಬ ಎಷ್ಟೋ ಜನರ ಅವಕಾಶಗಳನ್ನ ಕಬಳಿಸ್ಕೊಂಡು ನಾನು ಬಂದಿರೋದು. ನೀವು ಒಬ್ರು ಇವತ್ತು ಓದ್ತಾ ಇದ್ದೀರಿ ಅಂದ್ರೆ ನಿಮ್ಮ ಹಿಂದೆ ಲಕ್ಷಾಂತರ ಜನ ನೀವು ಓದಕ್ಕಾಗದೇ ಇರುವಂತಹ ಜನರ ಪ್ರತಿನಿಧಿಯಾಗಿ ನೀವಿದ್ದೀರಿ. ನಾವು ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಎಷ್ಟೋ ಜನರ ಪ್ರತಿನಿಧಿಯಾಗಿ ನಿಮಗೆ ಕೆಲಸ ಮಾಡ್ತಾ ಇದ್ದೀವಿ. ಆದ್ರಿಂದ ಸ್ನೇಹಿತರೆ, ನಮಗೆ ಸಿಕ್ಕಿರುವ ಅವಕಾಶವನ್ನ ನಾವು ಸಮರ್ಥವಾಗಿ ಬಳಸ್ಕೋಬೇಕು. 24 ಗಂಟೆನೆ ಪ್ರತಿಯೊಬ್ಬರಿಗೂ ಇರ್ಬೋದು. ಆದ್ರೆ 24 ಗಂಟೆಯಲ್ಲಿ ನೀವೆಷ್ಟು ಗಂಟೆ ಚಟುವಟಿಕೆಯಿಂದ ಇರ್ತೀರಿ? ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೀವು ಓದ್ಬೇಡಪ್ಪ, ಸುಮ್ಮನೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡುವಂತ. ನೋಡಂಗ ಕೂತ್ಕೊಳ್ಳಿ ಸುಮ್ಮನೆ. ಯಾವನ್ನಾರು ಹೋಗಿ ಹುಡುಕಿ ಇನ್ಯಾರ್ದೋ 3ನೇ ವ್ಯಕ್ತಿ ಬಗ್ಗೆ ಚಾರಿತ್ರ್ಯ ಹರಣ ಮಾಡಿದ್ರೆ ನಮಗೆ ನಿದ್ದೆನೇ ಬರೋದು. ನಾವು ಜೀವಂತವಾಗಿರೋದು ಏನಕ್ಕಪ್ಪ? ನಮಿಗಾಗಲ್ಲ. ಇಡೀ ದಿವಸ ಲೆಕ್ಕ ಹಾಕಿ ನಿಮಗಾಗಿ ಎಷ್ಟು ಕಳೆದಿದ್ದೀರಿ ಅಂತ. ನಿಮಗಾಗಿ ಇಲ್ಲವೇ ಇಲ್ಲ. ನಾವು ಯಾವಾಗಲೂ ಸಾರ್ವತ್ರಿಕ ಬದುಕಬೇಕು. ಬೇರೆಯವರಿಗಾಗೇ ಬದುಕಿರೋದು, ಬೇರೆಯವ್ರ ವಿಷಯವನ್ನೇ ಮಾತಾಡೋದು, ನಮ್ಮ ವಿಷಯ ಒಂದ್ಬಿಟ್ಟು. ನೀವು 10 ನಿಮಿಷ ಕೂತು ಯೋಚನೆ ಮಾಡಿ, ನಾನು ಇದುವರೆಗೂ ಮಾಡ್ತಾ ಇರೋದು ಸರಿನಾ? ನಾನು ಓದ್ತಾ ಇರುವ ಕ್ರಮ ಸರಿನಾ? ನಾವು ಎಷ್ಟು ಜನ ಏನೇನು ಓದಿ ಏನೇನು ಉತ್ತರ ಬರೆದು ಬಂದಿದ್ದೀರಿ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ. ಏನೇನು ಬರೆದಿರಬಹುದು ನೀವು.
ನಾವೆಂಥ ದುಸ್ಥಿತಿ ಅಂದ್ರೆ ನನಗೆ ಒಂದಕ್ಕೆ ಎದುರದು. ಸರ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಸರ್ ಅಂದ ಮಾತ್ರ ನನಗೆ ಚಳಿ ಜ್ವರ ಎರಡೂ ಬರ್ತದೆ. ಗಡ ನಡ್ಕೋಗ್ಬಿಡ್ತೀನಿ. ಯಾಕೆ ಅಂದ್ರೆ ವರ್ಷ ಇಡೀ ಕಲ್ಸಿರೋದ್ನೆಲ್ಲವ ನೀವೇನ್ರಿ ಕಲ್ಸಕ್ ಸಾಧ್ಯ ನಮಗೆ? ನೀವೇನ್ ಹೇಳಿದ್ರು ನಾವು ಕಲಿಯಲ್ಲ ಅನ್ನುವಂತ ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯೂ ಮಾಡೋದೈತಲ್ಲ, ಅದಕ್ಕಿಂತ ಘನಘೋರವಾದ ಶಿಕ್ಷೆ ನಮ್ಮ ವೃತ್ತಿಯಲ್ಲಿ ಯಾವುದು. ಸೊ ಆದ್ರಿಂದ ಮುಂದಿನ ಪರೀಕ್ಷೆಗಾದ್ರೂ ದಯಮಾಡಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಸಬ್ಜೆಕ್ಟಿಗೆ ಸಂಬಂಧಪಟ್ಟದ್ ಮಾತ್ರ ಬರೀರಿ. ದಯವಿಟ್ಟು ಸುಖ ಸುಮ್ಮನೆ ವಿಶ್ವವಿದ್ಯಾಲಯದ ಪೇಪರ್ ಅನ್ನ ಹಾಳುಗೆಡಬೇಡಿ, ವೇಸ್ಟ್ ಮಾಡಬೇಡಿ. ಏನಿನ್ನು ಹಿಂಗ್ ತಿರುಗಿ ನೋಡೋದಕ್ಕಲ್ಲ ಸರ್ ಪೇಪರ್ ಅಂತ, ಸರ್ ಪೇಪರ್. ಅದಕ್ಕೆ ನಾವೊಂದು ಬುಕ್ಲೆಟ್ ನೇ ಮಾಡ್ಕೊಟ್ಟಿದ್ದೇವೆ, ಎಷ್ಟು ಬರ್ಕಂತಿ ಬರ್ಕವ. ಸೊ ಆದ್ಮೇಲೆ ನಾವು ಯಾವುದಕ್ಕೆ ಪ್ರಾಧಾನ್ಯವನ್ನು ಕೊಡಬೇಕು? ನಾವು ಬಂದಿರೋದು ವಿದ್ಯಾಭ್ಯಾಸಕ್ಕೆ. ನಮ್ಮ ಮೊದಲ ಉದ್ದೇಶ ವಿದ್ಯಾಭ್ಯಾಸ. ವಿದ್ಯೆಯ ಜೊತೆಯಲ್ಲಿ ನಾವು ಇತರ ವಿದ್ಯೆಗಳನ್ನು ಕಲಿಬೇಕು. ನೀವು ಒಬ್ಬ ಪರ್ಫಾರ್ಮರ್ ಆಗುವುದರ ಕಡೆಯಲ್ಲಿ ಹಾಡು ಹೇಳೋದು, ನಿಮ್ ಬೀದಿಲಿ ಹೋಗ್ತಾ ಇರ್ತೀರಿ, ಯಾರು ಹಾಡು ಹೇಳ್ಕೊಡ್ತಾ ಇರ್ತಾರೆ, ಮಾಡಕ್ ಕೆಲ್ಸದಿಲ್ಲ ಹಾಡು ಹೇಳ್ತದ ನೋಡ್ರಿ ಇವರು ಅಂತ ನೀವು ಅವ್ರನ್ನ ಕಾಮೆಂಟ್ ಮಾಡ್ಕೊಂಡು ಹೋಗ್ತೀರಿ. ಇವತ್ತು ಟೆಲಿವಿಷನ್ ನಲ್ಲಿ ನೀವು ಒಂದು ಮೈಕ್ ಹಿಡಿದ ಹಾಡು ಹೇಳಿದ್ರೆ ಸೂಪರ್ ಸ್ಟಾರ್ ಆಗೋಯ್ತೀರಾ. ನೀವು ಇಲ್ಲಿ ಚಪ್ಪಾಳೆ ಹೊಡೆದ ಶಿಳ್ಳೆಯನ್ನ ಟಿವಿ ಮುಂದ್ ಬಂದು ಹೊಡೆದ್ರೆ ನೀವು ಸ್ಟಾರ್ ಆಯ್ತೀರಾ. ಎಂತೆಂತ ಅವಕಾಶಗಳಿವೆ ರೀ. ನಾನು ದಿನದಲ್ಲಿ ನೋಡುವ ನೃತ್ಯ ಒಬ್ಬ ಪ್ರಭುದೇವ್ ಅಥವಾ ಮೂಗೂರು ಸುಂದರಮ್ಮ ಅವ್ರ ತಂದೆ. ಮೂಗೂರು ಅನ್ನುವಂಥದ್ದು ಮುಖ್ಯವಾಗಿ ಮೈಸೂರಿನ ಒಂದು ಮುಖ್ಯವಾದಂತಹ ತ್ರಿಪುರಾಂಬ ದೇವಸ್ಥಾನ ಇರುವಂತ ಊರು. ಅದು ಭರತನಾಟ್ಯಕ್ಕೆ ಪ್ರಸಿದ್ಧವಾದ ಊರು. ಎಲ್ಲಿ ಡ್ಯಾನ್ಸ್ ಫಾರಂ ಇವೆ. ಯಾಕಂದ್ರೆ ನಾನು ಮೂಲತಃ ಬಯಲಾಟದ ನಟ. ನಾವು ಎಲ್ಲಿಯವರೆಗೆ ನಾವು ಪರ್ಫಾರ್ಮರ್ ಆಗಿರ್ತೀವಿ. ನಾ ಕೂತಿದ್ರೆ ಆ ಡ್ಯಾನ್ಸ್ ನೋಡ್ತಾ ಇದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳಕ್ ಆಗದೇ ಇಲ್ಲ. ಯಾರೋ ತಮಟೆ ಬಿಡಿತಿದ್ರೆ ನನಗದು ಏನು ಸಂಬಂಧ ಇಲ್ಲ ಅನ್ನಂಗೆ ಇದು ಬಿಟ್ರೆ ತಮಟೆ ಯಾಕೆ ಬಿಡಿಬೇಕು? ತಮಟೆ ಬಿಡದ ನೀವು ಕುಣಿಬೇಕು. ನೀವು ಕುಣಿದಿದ್ರೆ ಚಿಂತೆ ಇಲ್ಲ, ನಿಮ್ ಮುಖದಲ್ಲಾರು ಕುಣಿತಾ ಇರಬೇಕು. ಇಲ್ಲ ಅಂದ್ರೆ ನಿಮ್ ಮನಸ್ಸಿನಲ್ಲಾದ್ರೂ ಒಂದು ಕುಣಿತಾ ಇರಬೇಕು. ಆಯ್ತಪ್ಪ, ನಾವೇನೋ ಬಹಳ ಪ್ರೊಫೆಸರ್ಗಳು, ನಾವೆಲ್ಲರಂತೆ ಕುಣಿಯಕ್ಕಾಗಲ್ಲ. ಓಕೆ, ಮನಸ್ಸಿನಲ್ಲಾದ್ರೂ ಕುಣಿತಾ ಇರುತ್ತಲ್ವ? ನೋಡಿ ಗೆಳೆಯರೆ, ಕೊನೆಯದೊಂದು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಜಾಸ್ತಿ ಮಾತಾಡಿದ್ರೆ ಕ್ಷಮೆ ಇರಲಿ, ನಿಮಗೆಲ್ಲ ಒತ್ತಡ ಇರುತ್ತೆ. ಈ ದೇಶ ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ ದೇಶ. ಈ ದೇಶದ ಒಂದು ತಮಟೆಯನ್ನ ಬಡಿದುಕೊಂಡು, ಡೊಳ್ಳನ್ನ ಬಡಿದುಕೊಂಡು ದೇಶ ವಿದೇಶಗಳನ್ನ ಸುತ್ತುವ ಕಲಾವಿದರು ಇವತ್ತಿಗೂ ಇದ್ದಾರೆ. ನೀವು ಸುಮ್ಮನೆ ನಿಮಗೊಂದು ನಾ ಬಹಳ ಕಾಲ ತಮಟೆಯ ವಾದನ ಅಂದ್ರೆ ಅದು ಬರೀ ಹೋರಾಟದ ಒಂದು ಅದ್ಭುತವಾದ ವಾದ್ಯ ಅಂತ ತಿಳಿದಿದ್ದೆ. ಇತ್ತೀಚೆಗೆ ಕುಣಿಗಲ್ ಪ್ರದೇಶಕ್ಕೆ ಒಂದು ಸಾವಿಗೆ ಹೋಗಿದ್ದೆ. ಆ ಸಾವಿನ ಮನೇಲಿ ತಮಟೆ ಅಳ್ತಾ ಇತ್ತು. ಅಬ್ಬಾ, ಇಂಥ ಶಕ್ತಿಯೂ ಇದೆಯಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಸೊ 30 ವರ್ಷ ನಾವು ತಮಟೆಯ ಜೊತೆಯಲ್ಲೇ ಬದುಕಿದ್ರು ಅದು ಬರೀ ನಮ್ಮನ್ನ ಕುಣಿಸಕ್ಕಲ್ಲ ಇರೋದು, ಅಳಿಸಕ್ಕೂ ಇದೆ ಅನ್ನೋದು ಗೊತ್ತಾಯ್ತು. ಯಾವುದೇ ಕಲೆ ನಾನು ಮಾತನಾಡಿದ್ದು ನಿಮ್ಮ ಎದೆಗೆ ತಟ್ಟಬೇಕು. ಆಗ ಮಾತ್ರನೇ ಅದು ಗುಡ್ ಕಮ್ಯುನಿಕೇಶನ್. ಈಗೇನಾಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ, ಅನ್ನೋನಾದ ವಿಷಯ, ಅನ್ನೋನಾದ ವ್ಯಕ್ತಿಗಳು, ಅನ್ನೋನಾದ ವ್ಯಕ್ತಿ ನಿಮಗೆ ಕಲಿಸ್ತಾನೆ ಇದೀವಿ. ಅದಕ್ಕೆ ನೀವು ಸರಿಯಾದ ಉತ್ತರ ನಮಗೆ ಬರೀತಾ ಇದ್ದೀವಿ. ನಿಮ್ದೇನು ನಿಮ್ದು ತಪ್ಪಿಲ್ಲ. ಒಟ್ಟು ಸಿಸ್ಟಮ್. ಆದ್ರೆ ಸರಿಪಡಿಸ್ಯಾರ ನಾವೇ. ಅದನ್ನ ಸ್ವಲ್ಪ ಹೃದಯಾಂತರಾಳಕ್ಕೆ ತಗೊಳ್ಳೋಣ. ಆಯ್ತಪ್ಪ, ನಾನು ಬರೆಯೋದು. ಈಗ ನೀವು ಒಂದು 20 ಪೇಜ್ ಏನು ನನ್ಗೊಂದು ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ಮೇಲಿನ ವಿಷಯವನ್ನು ಗಂಭೀರವಾಗಿ ನೋಡುವುದಾದ್ರೆ ಆಮೇಲೆ ಏನೂ ಇಲ್ಲ. ಇನ್ನೊಂದು ಸ್ವಲ್ಪ 2 ಪೇಜ್ ಹಿಂದೆ ನೋಡಿದ್ದನ್ನ ಮತ್ತೂ ಗಂಭೀರವಾಗಿ ನೋಡುವುದಾದ್ರೆ ನೋಡ್ರೆ ಇದುವರೆಗೆ ನೋಡಿದ್ದಕ್ಕಿಂತ ಹೆಚ್ಚಿನ ಗಂಭೀರವಾಗಿ ನೋಡುವುದಾದ್ರೆ ಎಲ್ಲಿ ಯಾವ ಗಂಭೀರ ಇಲ್ಲ, ಬರೀ ಅದೊಂದು ಸಾಲು ಮಾತ್ರ. ಆದ್ರೆ ಆ ವಿದ್ಯಾರ್ಥಿ ತುಂಬಾ ಬುದ್ಧಿವಂತ. ಏನಂದ್ರೆ ಗಂಭೀರವಾಗಿ ನೋಡುವುದಾದ್ರೆ ಅಂದ್ರೆ ಮುಂದಕ್ಕೆ ಏನು ನೋಡಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಅನ್ಸುತ್ತೆ. ಆದ್ರೆ ನಾವು ಕಡೆ ಪಕ್ಷ ನಿಮ್ ಪೇಪರ್ ನ ಓದಿ ನೋಡಿ ಅಂಕ ಹಾಕ್ತಿವಿ. ಆದ್ರಿಂದ ಅದಕ್ಕೂ ಹೆಚ್ಚು ಪ್ರಾಮಾಣಿಕವಾಗಿರಿ. ಸುಮ್ಮನೆ ಸುಳ್ಳು ನಿಮ್ಮನ್ನ ಫೇಲ್ ಅಂತೂ ಮಾಡಲ್ಲ.
ಫೇಲ್ ಮಾಡಿದ್ರೆ ನಮಗೆ ನೀವು ತಲೆನೋವು, ಅದಕ್ಕೆ ಮುಂದಕ್ಕೆ ನಡೆಸ್ತೀವಿ. ಆದ್ರೆ ನೀವು ಉದ್ಧಾರ ಆಗದೆ ಯಾವಾಗ? ನೀವು ಉದ್ಧಾರ ಆಗದೆ ಯಾವಾಗ? ನಿಮ್ಮ ಪ್ರಾಮಾಣಿಕತೆಯ ವಿಷಯ ಬಹಳ ಮುಖ್ಯ. ಆದ್ರಿಂದ ನಿಮ್ಮ ಓದು ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯ ಎರಡು ಒಂದೇ ತಕ್ಕಡಿಯ ಸಮವಾದಂತಹ ಒಂದು ನ್ಯಾಯ ತಕ್ಕಡಿಯಾಗಿರಬೇಕು ತಿಳ್ಕೊಳ್ಳಿ. ನೀವು ಸ್ಪೋರ್ಟ್ಸ್ ಅಲ್ಲಿ ಇರ್ತೀರಾ, ನಾನು ಕುಸ್ತಿ ಪೈಲ್ವಾನ್ 3 ವರ್ಷ ಮೈಸೂರಿನ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ್ದೀನಿ. ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕು, ನಮಗೆ ಬದುಕಿಗೂ ಇರಬೇಕು, ಅನೇಕ ವಿಷಯಗಳಿಗಿರಬೇಕು. ಆದ್ರೆ ನಾನು ಸ್ಪೋರ್ಟ್ಸ್ ಮಾಡ್ತೀನಿ ಅಂತ ಓದಿನಲ್ಲಿ ಹಿಂದುಳಿಬಾರ್ದು. ನಾನು ಕಲ್ಚರ್ಲಿ ಬಹಳ ಸ್ಟ್ರಾಂಗ್ ಇದ್ದೀನಿ, ನಾನು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಓದಿಗೆ ತೊಂದರೆ ಮಾಡ್ಕೋಬಾರ್ದು. ಯಾಕೆ ಅಂದ್ರೆ ನಿಮಗೆ ಓದು ನಿಮ್ಮನ್ನ ಯಾವತ್ತಾದ್ರೂ ಕಾಪಾಡುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಇರಲಿ, ಆದ್ರೆ ಈ ಪರ್ಫಾರ್ಮೆನ್ಸ್ ಜೊತೆಯಲ್ಲಿ ನಿಮ್ಮ ವಿವೇಕ ಕೂಡ ಇರಬೇಕು. ಸೊ ಆದ್ರಿಂದ ನೀವು ಎರಡನ್ನೂ ಒಂದು ನ್ಯಾಯ ತಕ್ಕಡಿಯ ರೀತಿಯಲ್ಲಿ ಸಮವಾಗಿ ತೂಗಿಸ್ಕೊಂಡು ಹೋಗಿ ನಿಮ್ಮ ಮಾತು, ನಿಮ್ಮ ಹಾಡು ಬೇರೆಯವರ ಎದೆಯನ್ನ ಕರಗಿಸಿದ್ರೆ ಅದೇ ಗುಡ್ ಪರ್ಫಾರ್ಮೆನ್ಸ್. ನೀವು ಯಾವ್ದೋ ಒಂದು ರೈಲಲ್ಲಿ ಯಾವ ಊರು, ನೀನು ಯಾವ ಬಳ್ಳಾರಿ ಅಂದ್ರೆ ಅಲ್ಲೊಂದು ರಂಗಗೀತೆ ಆಡಂಗಿರ್ಬೇಕು. ಒಂದೇನೋ ಇಲ್ಲಿಯವರು ಇಸ್ಮಾಯಿಲ್ ಗೋನಾಳ್ ಅಂತ ಒಬ್ರು ನಮ್ ಗೆಳೆಯರಿದ್ರು, ಬೇರೆಯವ್ರು ಬುರುಡೆ ಕೊಟ್ರು ಸೌಂಡ್ ತೆಗಿಯೋರು. ಯಾವ್ದಾರ ಬುರುಡಿದ್ರೆ ಅದರಲ್ಲೂ ಒಂದು ಸೌಂಡ್ ಬಾರ್ಸ್ ನುಡಿಸೋರು. ಬಹಳ ದೊಡ್ಡ ಟ್ಯಾಲೆಂಟ್ ಬಳ್ಳಾರಿಯವರೇ. 118 ನಾಟಕಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಕ್ಯಾಸೆಟ್ ಲೋಕದ ತಾರೆ ಒಂದು ಕಾಲಕ್ಕೆ. ಎಷ್ಟು ಅಂದ್ರೆ ಈಗ ನೀವು ಗುರುರಾಜ್ ಹೊಸಕೋಟೆ ಅಂತ ಕೇಳಿದ್ರು, ಗುರುರಾಜ್ ಹೊಸಕೋಟೆ ಕೇಳಿದಿರಲ್ಲ, ಅವ್ರ ಜೊತೆಗೆ ಮ್ಯೂಸಿಕ್ ಕಂಪೋಸರ್ ಆಗಿದ್ದಂತ. ಸೊ ಈ ನೆಲದ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ. ಬಳ್ಳಾರಿ ನಮಗೆ ಯಾವಾಗಲೂ ಕಲಾ ಕ್ಷೇತ್ರದ ಒಂದು ಬಹಳ ದೊಡ್ಡ ಪೊಟೆನ್ಶಿಯಾಲಿಟಿ ಇರುವಂತದ್ದು, ಒಂದು ಸ್ಫೂರ್ತಿ. ನಾವು ಈ ಪ್ರದೇಶದಿಂದ ಎಷ್ಟೋ ಸ್ಫೂರ್ತಿಯನ್ನ ತೆಗೆದುಕೊಂಡಿದ್ದೀವಿ. ಸುಭದ್ರಮ್ಮ ಮನ್ಸೂರು, ನಮ್ ಬೆಳಗಲ್ಲ ವೀರಣ್ಣ, ವೆಂಕಟೇಶ್ ಕುಮಾರ್, ಎಷ್ಟು ಜನ. ನೀವು ಯಾರ ಮೇಲೆ ಇಲ್ಲಿ ಕಲ್ಲೋಗಿದ್ರು ಒಬ್ಬ ಕಲಾವಿದನ ಮೇಲೆ ಬೀಳುತ್ತೆ ಬಳ್ಳಾರಿ. ಆದ್ರಿಂದ ನೀವೆಲ್ಲರೂ ಕಲಾವಿದರು, ನಿಮ್ಮಂತ ಎಲ್ಲ ಕಲಾವಿದರನ್ನು ನೋಡಿ ಸಂತೋಷ ಆಯ್ತು. ಇಂತಹ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ತಮ್ಮ ಚೈತನ್ಯ ಭರಿತ ಮಾತಿನಿಂದ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದಂತಹ ಮುಖ್ಯ ಅತಿಥಿಗಳಿಗೆ ಪೂರ್ವಕ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ರೂವಾರಿ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಸಿದ್ದು ಪಿ ಅಲ್ಗೂರ್ ಸರ್ ಅವರು ಅಧ್ಯಕ್ಷರ ನುಡಿಯನ್ನು ಪ್ರಸ್ತುತಪಡಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಸಾಂಸ್ಕೃತಿಕ ವೈಭವ ಯುವಜನೋತ್ಸವ 2022ರ ಮುಖ್ಯ ಅತಿಥಿಗಳು, ಆತ್ಮೀಯ ಸ್ನೇಹಿತರು, ಮಾಜಿ ಸಹೋದ್ಯೋಗಿ ಮಿತ್ರರು, ಕರ್ನಾಟಕ ನಾಡು ಕಂಡಂತ ಮಹಾನ್ ನಾಟಕಕಾರರು, ವಾಗ್ಮಿಗಳು, ಸಾಹಿತಿಗಳು, ಲೇಖಕರು, ಇದೆಲ್ಲಕ್ಕಿಂತ ಮುಂಚೆ ಈಗಾಗಲೇ ತಾವು ವಿಟ್ನೆಸ್ ಮಾಡಿದ್ದೀರಿ. ಬಹಳ ಅರ್ಥಗರ್ಭಿತವಾಗಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಮಾರೋಪ ಸಮಾರಂಭದ ಬಗ್ಗೆ ತಮ್ಮೆಲ್ಲರನ್ನು ಬಹಳ ಅರ್ಥಗರ್ಭಿತವಾಗಿ ಸಾಂಸ್ಕೃತಿಕ ವೈಭವ ಮತ್ತು ವಿದ್ಯಾರ್ಥಿಗಳಿನ ಸಂಬಂಧ ಹೇಗಿರಬೇಕಂತ ಹೇಳಿ ಇವತ್ತು ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿ ಆಗಮಿಸಿದಂತ ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರೇ, ಆತ್ಮೀಯ ಸ್ನೇಹಿತರಾದಂಥ ಈ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುತ್ತ ಪ್ರೊಫೆಸರ್ ಎಸ್ ಸಿ ಪಾಟೀಲ್ ರೇ, ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ಮಾನ್ಯ ಎಚ್ ಇ ದಾದಾ ಕಲಂದ್ರವರೇ, ನಿನ್ನೆ ಮತ್ತು ಇವತ್ತಿನ ಈ ಸಾಂಸ್ಕೃತಿಕ ವೈಭವದ ರೂವಾರಿ ಕೇಂದ್ರ ಬಿಂದು ತಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಮಲ್ಟಿಫೆಸೆಟೆಡ್ ಟ್ಯಾಲೆಂಟೆಡ್ ಪ್ರೊಫೆಸರ್ ಶಾಂತಾನಾಯ್ಕರವರೇ, ಆತ್ಮೀಯ ಬೋಧಕ ಸಿಬ್ಬಂದಿಗಳೇ, ಬೋಧಕೇತರ ಸಿಬ್ಬಂದಿಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ನಿಮ್ಮನ್ನು ಈ ಕರೆಸಿದ ಎಲ್ಲ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತೆ ಹಾಗೆ
ಬೇರೆ ಬೇರೆ ಮಹಾವಿದ್ಯಾಲಯದಿಂದ ಆಗಮಿಸಿದಂತ ಎಲ್ಲ ಪ್ರಾಧ್ಯಾಪಕ ಮಿತ್ರರೇ, ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮಿಕ ಸ್ನೇಹಿತರೆ, ರಾಜಪ್ಪ ದಳವಾಯಿ ಅವರು ಇಷ್ಟು ಚೆನ್ನಾಗಿ ಮಾತಾಡಿದ ಮೇಲೆ ನಾನು ಹೇಳೋದಕ್ಕೇನೂ ಇಲ್ಲ. ಅವರು ಹೇಳಿದ್ದನ್ನ ದಯವಿಟ್ಟು ತಾವೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಪ್ರಾಯಶಃ ನಮ್ಮ ಭಾರತ ಸಂಸ್ಕೃತಿಗೆ ಇದಕ್ಕಿಂತ ಮಹಾನ್ ಕೊಡುಗೆ ಏನು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗಾಗಲೇ ತಾವು ನಿನ್ನೆ ಮತ್ತು ಇವತ್ತು ವಿವಿಧ 30 ಈವೆಂಟ್ಸ್ಗಳಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನ ವ್ಯಕ್ತಪಡಿಸಿದ್ದೀರಿ. ಇನ್ನೇನು 1-2 ನಿಮಿಷದಲ್ಲಿ ಶಾಂತಾನಾಯಕ್ ಅವರು ಯಾರಿಗೆ ಯಾವ ಇದರಲ್ಲಿ ಏನು ಪ್ರೈಸ್ ಬಂದಿದೆ ಅಂತ ಪ್ರಸ್ತುತಪಡಿಸ್ತಾರೆ. ಹೀಗಾಗಿ ಯಾರಿಗೆ ಪ್ರೈಸ್ ಬಂದಿದೆ ಅವರಿಗೆಲ್ಲರಿಗೂ ಹಟ್ಟಿ ಕಂಗ್ರ್ಯಾಚುಲೇಷನ್. ಯಾರಿಗೆ ಪ್ರೈಸ್ ಬಂದಿಲ್ಲ ನಾನು ನಿನ್ನೇನು ಹೇಳ್ತೀನಿ, ಇವತ್ತಿನ ಹೇಳ್ತೀನಿ. ದಿ ಪಾರ್ಟಿಸಿಪೇಷನ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಜಾಸ್ತಿ ಸಮಯ ತೆಗೆದುಕೊಳ್ಳದೆ ತಾವು ಇಲ್ಲಿ ಯಾವುದಕ್ಕೆ ಕಾತುರರಾಗಿದ್ರಿ ಆ ಕಾರ್ಯಕ್ರಮ ಅತಿ ಶೀಘ್ರವಾಗಿ ಜರುಗಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಹೇಳ ಅಧ್ಯಕ್ಷನಿಗೆ ನೋಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ರಾಜಪ್ಪ ದಳವಾಯಿ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ತೀರ್ಪುದಾರರಿಗೆ ಅವರಿಗೂ ಸಹ ಸನ್ಮಾನವನ್ನು ಮಾಡುವಂತಹ ಸಮಯ. ಪ್ಲೇ ಶಶಿಕುಮಾರ್ ಮತ್ತು ತಂಡದವರು ಕಾಲೇಜ್ ಕೋಡ್ 8593 ಶಶಿಕುಮಾರ್ ಮತ್ತು ತಂಡ ಬೇಗ ಬರಬೇಕು. Sandhya and the group 7576. Sandhya ಮತ್ತು group patriotic song. Third prize goes to Nandini and team. Code 8554. ನಂದಿನಿ ಮತ್ತು ತಂಡದವರು Second prize goes to Vijay Lakshmi and team 8530.
and the first prize goes to Gulgappa and team UMB 0603. Mine. Third prize goes to Uma Maheshwari and team C8577. Second prize goes to Karthik and team C8536.